ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮೊದಲ ಪ್ರಯತ್ನದಲ್ಲೇ ವಿಶ್ವ ದಾಖಲೆ ಗಮನಾರ್ಹ. ಗಿನ್ನಿಸ್ ದಾಖಲೆಯ ಪ್ರತಿನಿಧಿ ಸ್ವಪ್ನಿಲ್ ಶ್ಲಾಘನೆ. ರೂಬಿಕ್ಸ್ ಕ್ಯೂಬ್ ಪರಿಹರಿಸುವ ಮೂಲಕ ದಾಖಲೆ ಬರೆದ ಗುರುನಾನಕ್ ಪಬ್ಲಿಕ್ ಶಾಲೆ. ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ 1000 ಮೀಟರ್ ಉದ್ದದ ಕರ್ನಾಟಕ ಬಾವುಟ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಕನ್ನಡಾಭಿಮಾನ ಉಕ್ಕಿಸಿದ ಮೆರವಣಿಗೆ. ಶಿವಶರಣ ಹರಳೆಯ ನಾಟಕ ಪ್ರದರ್ಶನವನ್ನು ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬುವಾಲಿ ಉದ್ಘಾಟಿಸಿದರು. ಕಲ್ಯಾಣ ಕ್ರಾಂತಿ ನೆನಪಿಸಿದ ನಾಟಕ. ಶರಣರ ನಾಡು ಬೀದರ್ನಲ್ಲಿ ಅಖಿಲ ಭಾರತ ಕುಂಬಾರ ಮಹಾಸಭಾ ಅಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟಿ ಘೋಷಣೆ. ರಾಷ್ಟ್ರ ಮಟ್ಟದಲ್ಲಿ ಕುಂಬಾರರ ಸಂಘಟನೆ ಈ ವರ್ಷದ ಗುರಿ. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ. ರಾಜ್ಯಾದ್ಯಂತ ಆರ್ಎಸ್ಎಸ್ ಮನುವಾದಿ ರಾಜಕೀಯ ಖಂಡನೆ ಹೋರಾಟ. ದಲಿತ ಸಂಘಟನೆಗಳ ಪ್ರತಿಭಟನೆಗೆ ಮನವಿ. ಸುದ್ದಿಯ ವಿವರಗಳು. ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯು ಸುವರ್ಣ ಮಹೋತ್ಸವದ ಆಚರಿಸುತ್ತಿರುವ ಸಂದರ್ಭದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ರೂಬಿಕ್ಸ್ ಕ್ಯೂಬ್ ಪರಿಹಾರ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅತಿ ಹೆಚ್ಚು 5434 ವಿದ್ಯಾರ್ಥಿಗಳು ಭಾಗವಹಿಸುವುದರೊಂದಿಗೆ ರೂಬಿಕ್ಸ್ ಕ್ಯೂಬ್ ಅನ್ನು ಪರಿಹರಿಸುವ ಮೂಲಕ ಹೊಸ ಗಿನ್ನಿಸ್ ದಾಖಲೆ, ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ಈ ಗಮನಾರ್ಹ ಸಾಧನೆಯು 2018ರಲ್ಲಿ ಚೆನ್ನೈನ ಶಾಲೆಯು ಸ್ಥಾಪಿಸಿದ್ದು 3997 ಜನರು ಭಾಗವಹಿಸಿದ್ದರು. ಹಿಂದಿನ ದಾಖಲೆಯನ್ನು 7 ವರ್ಷಗಳ ನಂತರ ಮೀರಿಸಿದೆ. ಈ ಕಾರ್ಯಕ್ರಮವನ್ನು ಗಿನ್ನಿಸ್ ವಿಶ್ವ ದಾಖಲೆಯನ್ನ ಪ್ರತಿನಿಧಿ ಸ್ವಪ್ನಿಲ್ ಅವರು ಅಧಿಕೃತವಾಗಿ ನಿರ್ಣಯಿಸಿದ್ದರು. ಅವರು ಸವಾಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದನ್ನು ವ್ಯಕ್ತಪಡಿಸಿದ್ದರು. ಸ್ವಪ್ನಿಲ್ ಅವರು ಮುಂದುವರಿದು ಮಾತನಾಡುತ್ತಾ, ಗಿನ್ನಿಸ್ ವಿಶ್ವ ದಾಖಲೆ ಮಾಡಬೇಕಾದರೆ ಹಿಂದಿನ ದಾಖಲೆ ಮುರಿಯಬೇಕಾಗುತ್ತದೆ. ಒಮ್ಮೆ ಪ್ರಯತ್ನ ಮಾಡಬೇಕು, ಅದರಲ್ಲಿ ಸಫಲತೆ ಕಾಣದಿದ್ದರೆ ಇನ್ನೊಮ್ಮೆ ಪ್ರಯತ್ನ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿನ ಗುರುನಾನಕ್ ಶಾಲೆಯನ್ನ ಮೊದಲನೆಯ ಪ್ರಯತ್ನದಲ್ಲಿಯೇ ವಿಶ್ವ ದಾಖಲೆ ಸೃಷ್ಟಿಸಿ ಮಾಡಿರುವುದು ಗಮನಾರ್ಹ ಎಂದು ನುಡಿದರು. ಇಲ್ಲಿನ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಅತಿ ಹೆಚ್ಚು 5434 ವಿದ್ಯಾರ್ಥಿಗಳು ಭಾಗವಹಿಸುವುದರೊಂದಿಗೆ ರೂಬಿಕ್ಸ್ ಕ್ಯೂಬ್ ಅನ್ನು ಪರಿಹರಿಸುವ ಮೂಲಕ ಹೊಸ ಗಿನ್ನಿಸ್ ದಾಖಲೆ ಮೂಲಕ ಇತಿಹಾಸ ಸೃಷ್ಟಿಸಿದೆ. ನಗರದ ನೆಹರು ಕ್ರೀಡಾಂಗಣ ಬಳಿಯ ಗುರುನಾನಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ರೂಬಿಕ್ಸ್ ಕ್ಯೂಬ್ ಪರಿಹಾರ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಈ ಗಮನಾರ್ಹ ಸಾಧನೆಯನ್ನು 3997 ವಿದ್ಯಾರ್ಥಿಗಳು ಭಾಗವಹಿಸುವುದರೊಂದಿಗೆ 2018ರಲ್ಲಿ ಚೆನ್ನೈನ ಶಾಲೆಯು ಸಾಧಿಸಿದ್ದು, ಹಿಂದಿನ ದಾಖಲೆಯನ್ನು 7 ವರ್ಷಗಳ ನಂತರ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಮೀರಿಸಿದೆ. ಈ ಕಾರ್ಯಕ್ರಮವನ್ನು ಗಿನ್ನಿಸ್ ದಾಖಲೆಯ ಪ್ರತಿನಿಧಿ ಸ್ವಪ್ನಿಲ್ ಅವರ ಅಧಿಕೃತವಾಗಿ ನಿರ್ಣಯಿಸಿದ್ದರು. ಅವರು ಸವಾಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದನ್ನು ದೃಢಪಡಿಸಿದ್ದರು. ಸ್ವಪ್ನಿಲ್ ಮಾತನಾಡಿ, ಗಿನ್ನಿಸ್ ವಿಶ್ವ ದಾಖಲೆ ಮಾಡಬೇಕಾದರೆ ಹಿಂದಿನ ದಾಖಲೆ ಮುರಿಯಬೇಕಾಗುತ್ತದೆ. ಒಮ್ಮೆ ಪ್ರಯತ್ನ ಮಾಡಬೇಕು, ಅದರಲ್ಲಿ ಸಫಲತೆ ಕಾಣದಿದ್ದರೆ ಇನ್ನೊಮ್ಮೆ ಪ್ರಯತ್ನ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿನ ಗುರುನಾನಕ್ ಶಾಲೆಯವರು ಮೊದಲನೆಯ ಪ್ರಯತ್ನದಲ್ಲಿಯೇ ವಿಶ್ವ ದಾಖಲೆ ಸೃಷ್ಟಿ ಮಾಡಿರುವುದು ಗಮನಾರ್ಹ ಎಂದು ನುಡಿದರು. ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ, ಈ ಜಾಗತಿಕ ಮೈಲುಗಲ್ಲನ್ನು ಸಾಧಿಸುವಲ್ಲಿ ಸಮರ್ಪಣಾ ಮತ್ತು ತಂಡದ ಕೆಲಸಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತು ಭಾಗವಹಿಸುವವರನ್ನು ಅಭಿನಂದಿಸಿದ್ದರು. ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರು ಸಂಸ್ಥೆಯ ಸಮೂಹಕ್ಕೆ ಕೃತಜ್ಞತೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್, ಎಸ್ ಪುನೀತ್ ಸಿಂಗ್, ಆಡಳಿತಾಧಿಕಾರಿ SRD ಸಿಂಗ್, ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. फर्स्टली तो मैं आप सबको ये कहना चाहूँगा कि आप में से बहुत सारे लोगों ने
ये जो रोटेटिंग पजल रूबिक्स क्यूब सॉल्व करना था, ये आई थिंक विद इन 1 मिनट to 2 मिनट्स आपका मोस्ट लोगों का हो चुका था। सो गिव योरसेल्फ अ बिग राउंड ऑफ अप्लॉज, क्योंकि रिकॉर्ड करने के पीछे जो मेन मोटिव है दैट इज दैट यू लर्न समथिंग न्यू, यू कम टुगेदर एज अ कम्युनिटी, यू डू अ कॉमन कॉज, और इससे कम्युनिटी फीलिंग बढ़ती है, आपकी स्किल बढ़ती है। सो आप सभी ने ये बहुत अच्छे से परफॉर्म किया। नाउ कमिंग टू द ऑफिशियल पार्ट, इसके पहले का जो रिकॉर्ड था दैट वाज फॉर 3997 पीपल व्हिच हैड हैपेंड इन 2018 इन चेन्नई। आपको इस नंबर को बीट करना था। आपका मैंने गेट काउंट लिया, यहाँ पे आप जितने प्रेजेंट थे उसका काउंट लिया। रिकॉर्ड के गाइडलाइंस में दिया होता है कि अगर फर्स्ट चांस में रिकॉर्ड ना हो, यू गेट अ सेकेंड चांस टू ब्रेक द रिकॉर्ड, बट आपको सेकेंड चांस की जरूरत नहीं पड़ेगी, बिकॉज विद 5434 आप सबने गिनीज वर्ल्ड रिकॉर्ड ब्रेक किया है। यू आर ऑल ऑफिशियली अमेजिंग, कांग्रेचुलेशंस आप सबको। यू कैन ऑल सेलिब्रेट नाउ, वेरी वेल डन। एंड टू मेक इट ऑफिशियल, आई वुड लाइक टू कॉल फॉर द सर्टिफिकेट ऑन स्टेज। आज यहाँ पे मैं प्रेजेंट था बीदर में, क्योंकि ये एक रिकॉर्ड अटेम्प्ट हो रहा था फॉर मोस्ट पीपल सॉल्विंग रोटेटिंग पजल क्यूब्स। सो इसके पहले का जो रिकॉर्ड था वो था 3997 का, जो चेन्नई में हुआ था कुछ सालों पहले। तो इसी रिकॉर्ड को ब्रेक करने का आज यहाँ पे अटेम्प्ट हुआ। और आई थिंक आपके 50 इयर्स कंप्लीशन के सेलिब्रेशन के लिए ये जो एक्टिविटी आपने प्लान की थी, इसके सारे जो हमारे गाइडलाइंस के हिसाब से है, जो वो सारी चीज़ें मैंने चेक की, और मैं बहुत ही खुशी से कहना चाहूँगा कि आज यहाँ सब ने उसी रिकॉर्ड को एक बहुत बड़े मार्जिन से ब्रेक किया है। एंड नाउ दिस इज़ अ न्यू गिनीज वर्ल्ड रिकॉर्ड्स अचीवमेंट विद 5434 सक्सेसफुल पार्टिसिपेंट्स हु हैव ब्रोकन दिस रिकॉर्ड। सो कॉन्ग्रेचुलेशंस आप सभी को जो यहाँ पे प्रेजेंट थे, और जैसे हम गिनीज वर्ल्ड रिकॉर्ड्स में कहते हैं, आप सब ऑफिशियली अमेजिंग हो। आज ये बहुत ही मुबारक दिन है हमारे लिए। आज गुरु नानक ग्रुप ऑफ इंस्टीट्यूशंस ने ऑफिशियली गिनीज वर्ल्ड रिकॉर्ड ब्रेक किया है, जहां ये जो रूबिक क्यूब है वो सब एक साथ मिलकर एक जगह पर यहाँ पे सॉल्व किया है। और ये पंत रत्न शिरोमणि स्टेडियम में गुरु नानक देव इंजीनियरिंग कॉलेज में हमने ऑर्गेनाइज़ किया, और यहाँ पर 5434 पार्टिसिपेंट्स थे, जिसमें हमारे सारे स्टूडेंट्स, हमारे सारे स्टाफ और थोड़े से बाहर के बच्चे भी इन्वॉल्व थे। और बहुत ही खुशी की बात है कि 100% जितने भी पार्टिसिपेंट्स थे सब ने ये क्यूब सॉल्व किया है। तो पहले जो रिकॉर्ड था वो था 3997, और हमने 5434 पार्टिसिपेंट्स ने सॉल्व किया है। तो ये एक बड़ा हिस्ट्री बन गया है। और जो लास्ट रिकॉर्ड बनाया था वो 10 साल पहले बनाया था, और 10 साल के बाद ये रिकॉर्ड हमने ब्रेक किया है। ये बहुत ही बड़ा अचीवमेंट है, क्योंकि इतने सारे बच्चों को ये पहले तो क्यूब सिखाना एक बहुत ही बड़ा चैलेंजिंग था, और हमारे स्टाफ को भी बहुत उनको सिखाना, कन्विंस करना बहुत चैलेंजिंग था। पर हमने ये कर दिखाया है कि जब एक हम मकसद लेके चलते हैं और सब मिलकर करते हैं, वी कैन अचीव दैट, एंड वी हैव डन इट। सो वी हैव मेड हिस्ट्री, एंड आई एम सो हैप्पी। आई वुड लाइक टू थैंक ऑल हमारे सारे प्रिंसिपल्स, हमारे स्टूडेंट्स, और जितने भी कोऑर्डिनेटर्स हैं, वॉलंटियर्स हैं, स्टीवर्ड्स हैं, जिन्होंने आके हमें ये प्रोग्राम ऑर्गेनाइज़ करने में मदद किया है। हर एक इंसान जो इसमें इन्वॉल्व थे, सबको मैं तहे दिल से धन्यवाद करती हूँ, और सबको मुबारकबाद देती हूँ कि हमने हिस्ट्री क्रिएट किया है और पूरे वर्ल्ड में। तो हमारा गुरु नानक स्कूल का नाम ग्लोबली अभी गिनीज वर्ल्ड रिकॉर्ड में दिखाई देगा। एंड आई एम सो हैप्पी। आई थैंक ऑलमाइटी गॉड, जिसकी ब्लेसिंग्स के वजह से हमारी सारी गुरु नानक इंस्टीट्यूशंस एक यूनिट, एक फैमिली के जैसा काम करके हमने ये रिकॉर्ड ब्रेक किया है। आज जो हमारे गुरु नानक स्कूल का 50 ईयर सेलिब्रेशन में ये गिनीज वर्ल्ड रिकॉर्ड का जो आज कार्यक्रम आयोजित किया गया था, जिसमें 5490 बच्चे इधर पार्टिसिपेट करे, जो वर्ल्ड गिनीज रिकॉर्ड ब्रेक किया गया है आज। तो मैं तहे दिल से सारे हमारे टीचर्स को, प्रिंसिपल को, स्टाफ को, स्टूडेंट को, सबको जो भी इसमें भाग लिए हैं ये ऑर्गेनाइज करने के लिए स्मूथ ढंग से,
उसके लिए मैं उनको तहे दिल से धन्यवाद करता हूँ और प्रेस और मीडिया का भी मैं तहे दिल से धन्यवाद करता हूँ। आई एम फीलिंग प्राउड कि हमने गिनीज वर्ल्ड रिकॉर्ड ब्रेक किया है, जो कि चेन्नई ने किया था वर्ल्ड रिकॉर्ड 2018 में। आज हमने 2025 में 5000 क्रॉस किया है और मोस्ट ऑफ द स्टूडेंट्स जो कि छोटे बच्चे थे, मोस्ट ऑफ द स्टूडेंट्स 1 मिनट में सॉल्व कर सकते थे। और हमने ये प्रैक्टिस बहुत दिनों से स्टार्ट किया है और हमें बहुत सपोर्ट मिला है। हमें प्रिंसिपल और रेशमा मैम का भी बहुत सपोर्ट मिला है, जो कि उन्होंने हमें इतना अच्छा मौका दिया है कि हम पार्टिसिपेट करें गिनीज वर्ल्ड रिकॉर्ड में, और हमें बहुत अच्छा फील हो रहा है। हमने ये हमारा गुरु नानक फैमिली ने ये रिकॉर्ड ब्रेक किया है, सो आई एम प्राउड ऑफ इट। ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಹನುಮಪ್ಪಾಜಿ ಗೆಳೆಯರ ಬಳಗದ ವತಿಯಿಂದ ನಗರದಲ್ಲಿ ನಡೆದ 1000 ಮೀಟರ್ ಉದ್ದದ ಕರ್ನಾಟಕ ಬಾವುಟ ಹಾಗೂ ತಾಯಿ ಭುವನೇಶ್ವರಿ ಭಾವಚಿತ್ರದ ಭವ್ಯ ಮೆರವಣಿಗೆ ಕನ್ನಡಾಭಿಮಾನ ಉಕ್ಕಿಸಿತ್ತು. ಕಣ್ಣು ಹಾಯಿಸಿದುದ್ದಕ್ಕೂ ಕರ್ನಾಟಕ ಬಾವುಟವೇ ಕಾಣಿಸಿತ್ತು. ಮೆರವಣಿಗೆ ಉದ್ದಕ್ಕೂ ಕನ್ನಡ ತಾಯಿ ಭುವನೇಶ್ವರಿಗೆ ಜೈಕಾರದ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಡಿಜೆಯಲ್ಲಿ ಕನ್ನಡ ಗೀತೆಗಳು ಮುಳುಗಿದ್ದವು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಾಗೂ ಇನ್ಸೈಟ್ ಐಎಎಸ್ ತರಬೇತಿ ಕೇಂದ್ರದ ನಿರ್ದೇಶಕ ಜೆಬಿ ವಿನಯ್ ಕುಮಾರ್, ಚುನಾಯಿತ ಪ್ರತಿನಿಧಿಗಳು, ಕನ್ನಡಪರ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಕನ್ನಡಾಭಿಮಾನಿಗಳು ಕರ್ನಾಟಕ ಧ್ವಜ ಹಿಡಿದು ಹೆಮ್ಮೆಯಿಂದ ಸಾಗಿದ್ದರು. ಪುಷ್ಪಲಾಂಕೃತ ಸಾರೋಟದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರ ಇಡಲಾಗಿತ್ತು. ಜನ ಅಂಗಡಿ, ಮನೆ, ಮಾಳಿಗೆ, ರಸ್ತೆ ಬದಿಯಲ್ಲಿ ನಿಂತು ಮೆರವಣಿಗೆಯನ್ನ ಕಣ್ತುಂಬಿಸಿಕೊಂಡರು. ಬಿವಿ ಭೂಮರೆಡ್ಡಿ ಕಾಲೇಜು ಸಮೀಪದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಮೆರವಣಿಗೆಯು ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ಕನ್ನಡಾಂಬೆ ವೃತ್ತದ ಮೂಲಕ ಹಾಯ್ದು ರಂಗಮಂದಿರಕ್ಕೆ ತಲುಪಿ ಸಮಾರೋಪಗೊಂಡಿತ್ತು. ರೋಟರಿ ಕನ್ನಡಾಂಬೆ ವೃತ್ತದ ಬಳಿ 2 ಜೆಸಿಬಿಗಳ ಮೂಲಕ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಾಗೂ ಜಿಬಿ ವಿನಯ್ ಕುಮಾರ್ ಅವರ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು. ಬಳಿಕ ಅಲ್ಲಿಂದ ರಂಗಮಂದಿರದವರೆಗೆ ತೆರೆದ ವಾಹನದಲ್ಲಿ ಅವರ ಮೆರವಣಿಗೆ ನಡೆಯಿತು. ಇದಕ್ಕೂ ಮುನ್ನ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಾಗೂ ಇನ್ಸೈಟ್ ಐಎಎಸ್ ತರಬೇತಿ ಕೇಂದ್ರದ ನಿರ್ದೇಶಕ ಜಿಬಿ ವಿನಯ್ ಕುಮಾರ್ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಹನುಮಪ್ಪಾಜಿ, ನಗರಸಭೆ ಸದಸ್ಯ ಹನುಮಂತ್ ಮಲ್ಕಾಪುರ್, ಪ್ರಮುಖರಾದ ಶಶಿ ಪಾಟೀಲ್ ಚೌಳಿ, ಶ್ರೀಮಂತ್ ಸಪಾಟೆ, ಸೋಮಶೇಖರ್ ಬಿರಾದರ್, ಪರಮೇಶ್ವರ್ ವಿಳಾಸ್ಪುರೆ, ಅಭಿಷೇಕ್ ಮಠಪತಿ, ಓಂ ಪ್ರಕಾಶ್ ಕೋಟೆ, ಸಚಿನ್ ಶೆಟ್ಕರ್, ರಮೇಶ್ ಬಿರಾದರ್, ಲಕ್ಷ್ಮೀ ಬೌಗೆ, ಮಂಗಲಾ ಮರ್ಕಲೆ, ಬಸವರಾಜ್ ಶಹಾಪುರೆ, ಸಂಗಮೇಶ್ ಶಹಾಪುರೆ, ಉಮೇಶ್ ಶಹಾಪುರೆ, ಮನ್ಮಿತ್ ಸಿಂಗ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅನೇಕ ಶಾಲೆಯ ವಿದ್ಯಾರ್ಥಿಗಳು ಆ 1000 ಮೀಟರ್ ಬಾವುಟ ಯಾತ್ರೆ ಕೈಯನ್ನು ಜೋಡಿಸಿದ್ದಾರೆ. ಅವರೆಲ್ಲರ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಆಯೋಜಿಸಿರುವಂತಹ 70ನೇ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭಕ್ಕೆ ಐತಿಹಾಸಿಕವಾಗಿರುವಂತಹ 1000 ಮೀಟರ್ ಅಳತೆಯ ಕರ್ನಾಟಕದ ಬಾವುಟ ನೀಡಿದ್ದಾರೆ. ಈ ಕರ್ನಾಟಕದ ಬಾವುಟ ಯಾತ್ರೆ ಸುಮಾರು 1000 ಮೀಟರ್ ಆಗಿದ್ದು, ಇದು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ
ಸಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಭುವನೇಶ್ವರಿ ಮಾತೆಗೆ, ಭುವನೇಶ್ವರಿ ಮಾತೆಗೆ. ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಪ್ರತಿ ಮನೆಗಳಲ್ಲಿ ಮನೆಗಳಲ್ಲಿ ಕನ್ನಡಾಂಬೆಯ ಕಿಚ್ಚನ್ನ ಬೆಳಗಿಸುವಂತಹ ಕೆಲಸ, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ವಿಶೇಷವಾದಂತಹ ಸನ್ಮಾನ. ನಿಜಕ್ಕೂ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಶ್ರೀಮತಿ ಲಿಂಗಾರತಿ ಅಲ್ಲಪ್ರಭು ಅಧ್ಯಕ್ಷರು, ಅನುಭವ ಅನೇಕ ಮಹಿಳೆಯರಿಗೆ ಕೆಲಸ ಮಾಡುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಹಿರಿಯರು ಗಣ್ಯರು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ಅವಾಗ ಒಬ್ರು ನನಗೆ ಹೇಳ್ತಾರೆ, ಈ ಆಯೋಗದ ಅಧ್ಯಕ್ಷೆ ಲೆಫ್ಟಿಸ್ಟ. ನಿಜವಾಗ್ಲೂ ನಾವು ಮಕ್ಕಳಿಂದ ಸರ್ ಬೆಳೆದಾಗ ನಮ್ಗೆ ಲೆಫ್ಟು ಗೊತ್ತಿಲ್ಲ, ರೈಟು ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಗೊತ್ತಾ ಲೆಫ್ಟ್ ಅಂದ್ರೆ ಏನು, ರೈಟ್ ಅಂದ್ರೆ ಏನು ಅಂತ? ಗೊತ್ತೇನ್ರ? ಇಂಥ ಗೊತ್ತಿಲ್ಲದೆ ಇರುವಂತ ಸಮಾಜದಲ್ಲಿ ಒಂದು ಜಗಳವನ್ನ ಸೃಷ್ಟಿ ಮಾಡುವಂತ ಬೀಜಗಳನ್ನ ಬಿತ್ತಬೇಡಿ. ಹೆಣ್ಣಿಗೆ ಯಾವುದು ಲೆಫ್ಟು ಇಲ್ಲ, ರೈಟು ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಎಲ್ಲಾ ಧರ್ಮಗಳಲ್ಲೂ ಹೆಣ್ಣನ್ನು ಹೊಡಿತೀರಾ, ಎಲ್ಲಾ ಧರ್ಮದಲ್ಲೂ ಅವಳ ಮೇಲೆ ದೌರ್ಜನ್ಯ ಮಾಡ್ತೀರಾ, ಎಲ್ಲಾ ಧರ್ಮ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳಿಗೂ ನೀವು ಅತ್ಯಾಚಾರ ಮಾಡ್ತೀರಾ, ನೀವು ಕೊಲೆ ಮಾಡ್ತೀರಾ, ನೀವು ವರದಕ್ಷಿಣೆ ಕಿರುಕುಳ ಕೊಡ್ತೀರಾ. ಹೆಣ್ಣಿಗೆ ಯಾವುದು ಲೆಫ್ಟು ಇಲ್ಲ, ರೈಟು ಇಲ್ಲ, ಅವಳಿಗೆ ಒಂದೇ ಜಾತಿ, ಅದು ಹೆಣ್ಣಿನ ಜಾತಿ. ಆ ಹೆಣ್ಣಿಗೆ ಎಲ್ಲ ನಾವು ಧ್ವನಿ ಎತ್ತೀವಿ. ಆ ಕನ್ನಡ ತಾಯಿಯನ್ನ ಕಾಪಾಡೋದಿಕ್ಕೆ ನೀವೆಲ್ಲರ ಜೊತೆಗೂಡಿದಾಗ ಮಾತ್ರ ಕನ್ನಡ ರಾಜ್ಯೋತ್ಸವ. ಕಡೆಯದಾಗಿ ನಿಮ್ಮೆಲ್ಲರ ಈ ವರ್ಷ ಇನ್ನೂ ಬಹಳ ಅದ್ದೂರಿಯಾಗಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಅಂತಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು ಹಣ್ಮುಪಾಜಿಯವರು. ನಮ್ಮ ಬೆಂಗಳೂರಿನ ಇನ್ಸೈಟ್ಸ್ IAS ಸಂಸ್ಥೆಗೆ ಬಂದು ಈ ಸಾರಿನೂ ಕೂಡ ನೀವು ಬರಬೇಕು ಅಂತ ಕೇಳ್ಕೊಂಡಿದ್ರು. ಈಗಾಗಲೇ ನನ್ನ ಒಂದು ಕಿರು ಪರಿಚಯದಲ್ಲಿ ಹೇಳಿದ್ದಾರೆ, ನಾನು ಒಂದು ಇನ್ಸೈಟ್ಸ್ IAS ಎಂಬ ಒಂದು ಸಂಸ್ಥೆ ಕಟ್ಟಿ, ಒಬ್ಬ ಕನ್ನಡಿಗ ಕಟ್ಟಿದ ಸಂಸ್ಥೆ ಇದು. ಒಂದು ಕಾಲ ಇತ್ತು, IAS ಮಾಡಬೇಕು ಅಂತಂದರೆ ಡೆಲ್ಲಿಗೆ ಹೋಗಬೇಕು ಅನ್ನೋ ಒಂದು ಕಾಲ ಇತ್ತು. ಇವತ್ತು ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಸುಮಾರು 6,000 to 7,000 ವಿದ್ಯಾರ್ಥಿನಿಯರು ಕನ್ನಡಿಗರು ಕರ್ನಾಟಕದಲ್ಲಿರುವ ಬೆಂಗಳೂರು ಮತ್ತು ದಾವಣಗೆರೆಗೆ ಬಂದು ಅವರ IAS ಕನಸನ್ನು ನನಸಾಗಿ ಮಾಡ್ಕೊತಾ ಇದ್ದಾರೆ. ಆಗಲೇ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು, ನಮ್ಮ ಮಕ್ಕಳು ಏನು ಆಗ್ತೀರಾ ಅಂತ ಕೇಳಿದರೆ ಎರಡನ್ನು ಹೇಳ್ತಾರೆ, ಇಲ್ಲಿ ಮಿಲಿಟರಿ ಮತ್ತು ಇನ್ನೊಂದು ಪೊಲೀಸ್, ಇನ್ನು ಕೆಲವರು ಟೀಚರ್ ಆಗ್ತೀನಿ ಅನ್ನೋ ಒಂದು ಕನಸು ಕಾಣ್ತಾರೆ. ಕನ್ನಡ ರಾಜ್ಯೋತ್ಸವದ ದಿನ ನಾವೆಲ್ಲ ಮನಸ್ಸಲ್ಲಿ ಏನು ಇಟ್ಕೋಬೇಕು, ಏನು ಸಂಕಲ್ಪ ಮಾಡಬೇಕು ಅನ್ನೋದಾದರೆ, ಇವತ್ತು ಕರ್ನಾಟಕ ಬೆಳಿಬೇಕು, ಸಮೃದ್ಧಿ ಆಗಬೇಕು, ಕರ್ನಾಟಕದಲ್ಲಿರುವ ಅಸಮಾನತೆ ಹೋಗಬೇಕು,
ಕನ್ನಡ ಭಾಷೆ ಗಟ್ಟಿಯಾಗಬೇಕು, ಕನ್ನಡ ಭಾಷೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಆಚೆನೂ ಕೂಡ ಪಸರಿಸಬೇಕು ಅನ್ನೋದಾದರೆ ನಾವೆಲ್ಲ ಏನು ಸಂಕಲ್ಪ ಮಾಡಬೇಕಂದ್ರೆ, ಮೊದಲನೇದಾಗಿ ನಾನು ಮಹತ್ವಾಕಾಂಕ್ಷಿ ಆಗ್ತೀನಿ, ದೊಡ್ಡ ಕನಸನ್ನು ಕಾಣ್ತೀನಿ ಅಂತಂದು. ನಾವೆಲ್ಲ ಅಲ್ಪತೃಪ್ತರು. PSI ಆದರೆ ಸಾಕು, ಟೀಚರ್ ಆದರೆ ಸಾಕು, ಯಾವುದಾದ್ರೂ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಸಾಕು ಅಂತ ಅಲ್ಪತೃಪ್ತಿ ನಮ್ಮಲ್ಲಿ ಇರ್ತದೆ. ಇವತ್ತು ಕರ್ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ರಾಜ್ಯದವರು IAS IPS ಅಧಿಕಾರಿಗಳಾಗಿ ಬರ್ತಾ ಇದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಡೆಲ್ಲಿ ಮಟ್ಟದಲ್ಲಿ ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ IAS IPS IRS ಅಧಿಕಾರಿಗಳು ಇರಬೇಕಾಗತ್ತೆ. ಯಾಕೆ? ಕರ್ನಾಟಕದ ಅಭಿವೃದ್ಧಿ, ನಮ್ಮ ಕರ್ನಾಟಕದಲ್ಲಿ ಅದರದೇ ಆದ ಒಂದು ಪೊಟೆನ್ಷಿಯಲ್ ಇದೆ. ಆ ಒಂದು ಪೊಟೆನ್ಷಿಯಲ್ಗೆ ತಕ್ಕಂತೆ, ಅದರ ಒಂದು ಶಕ್ತಿಗೆ ತಕ್ಕಂತೆ ಯಾಕೆ ಕರ್ನಾಟಕದ ಅಭಿವೃದ್ಧಿ ಇವತ್ತು ಆಗ್ತಾ ಇಲ್ಲ ಅನ್ನೋದಾದರೆ, ಡೆಲ್ಲಿ ಮಟ್ಟದಲ್ಲಿ ನಮ್ಮ ಭಾಷೆ ಮಾತಾಡುವವರು, ರಾಜ್ಯವನ್ನು ಅರ್ಥಕೊಂಡಿರುವಂಥವರು, ರಾಜ್ಯದ ಮೇಲೆ ಅಭಿಮಾನ ಇರುವಂಥ ಅಧಿಕಾರಿಗಳು ಬಹಳಷ್ಟು ಕಡಿಮೆ ಇದ್ದಾರೆ. ಇಲ್ಲಿ ಬಹಳ ಜನ ಮಕ್ಕಳು ಬಂದಿದ್ದೀರಿ. ನೀವು 10th ಆದಮೇಲೆ 12th ಆದಮೇಲೆ PUC ಆದಮೇಲೆ ನಿಮ್ಮ ಮುಂದೆ ಏನು ಗುರಿ ಇರುತ್ತೆ ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ. ಮೆಡಿಕಲ್ಲು, ಇಂಜಿನಿಯರಿಂಗ್ ಅಂತ ಇರುತ್ತೆ. ಯಾರಾದರೂ ಇಲ್ಲಿ ಕ್ಲಾಟ್ ಎಕ್ಸಾಮ್ ಅಂತ ಕೇಳಿದ್ದೀರಾ? CLAT ಕ್ಲಾಟ್ ಎಕ್ಸಾಮ್ ಅಂತಂದು ಭಾಳ ಜನ ಪೋಷಕರು ಬಂದಿರು, ನಿಮ್ಮ ಮಕ್ಕಳು ಕೂಡ ಓದ್ತಾ ಇರ್ತಾರೆ. PUC ಆದಮೇಲೆ ಒಂದು ಬಹಳ ಮುಖ್ಯವಾದ ಪರೀಕ್ಷೆ ಇದೆ ನಮ್ಮ ದೇಶದಲ್ಲಿ, CLAT ಕ್ಲಾಟ್ ಅಂತಂದು. ಯಾರು ಹೇಳ್ತೀರಿ ಕ್ಲಾಟ್ ಅಂತಂದು? ಯಾರಾದರೂ ಕೇಳಿದ್ದೀರಾ ಇಲ್ಲಿ ಕ್ಲಾಟ್ ಎಕ್ಸಾಮ್ ಅಂತ? ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ಒರಿಸ್ಸಾದಿಂದ ಬಂದರು, ನಾಡಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಅನೇಕ ಜನರಿಗೆ ಕನ್ನಡ ಭಾಷೆಯಲ್ಲಿ ಮಾತಾಡಲಿಕ್ಕೆ ಕಲಿಸಿ, ಕನ್ನಡದಲ್ಲಿ ವಚನವನ್ನು ಬರಲಿಕ್ಕೆ ಕಲಿಸಿ, ಇಡೀ ಕನ್ನಡ ನೆಲದ ಒಂದು ಹಿರಿಮೆ ಗರಿಮೆನ ಹೆಚ್ಚು ಮಾಡಿರ್ತಕ್ಕಂಥವ್ರು ಬಸವಣ್ಣರು ಅಂತ ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತದೆ. ಅಂಥ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತಕ್ಕಂಥ ಕಲ್ಪನೆ ನಮ್ಮ ನಿಮ್ಮೆಲ್ಲರದಾಗಿದೆ. ಒಂದು ಮಾತು ನಮ್ಮ ಅಭಿಷೇಕ್ ಮಠಪತಿಯವರು ಸ್ವಾಗತ ಮಾಡಬೇಕಾದಾಗ ಒಂದು ಮಾತು ಹೇಳಿದರು, ಕನ್ನಡ ನಾವು ಬೆಳೆಸಬೇಕಾಗಿಲ್ಲ, ಕನ್ನಡ ಬೆಳೆಸಬೇಕಾಗಿಲ್ಲ. ಯಾಕೆ ಬೆಳೆಸಬೇಕಾಗಿಲ್ಲ ಅಂದ್ರೆ, ಕನ್ನಡ ಬಳಸ್ತಾ ಹೋಗ್ರಿ, ಅದು ತನ್ನಿಂದ ತಾನೇ ಬೆಳೀತಾ ಹೋಗ್ತದೆ ಅಂತಕ್ಕಂಥ ಮಾತು ಹೇಳಿದ್ರು. ನಿಜವಾಗ್ಲೂ ಅದು ಬಳಸ್ತಾ ಹೋಗ್ತಕ್ಕಂಥದ್ದು ಭಾಳ ದೊಡ್ಡದು. ಇವತ್ತು ನಾವು ನೋಡ್ತಾ ಇರ್ತೀವಿ, ಮಿನಿಮಮ್ ನಾವು ಆಡ್ತಕ್ಕಂಥ ಭಾಷೆಯಲ್ಲಿ ನೂರಾರು ಮಾತುಗಳು ಇಂಗ್ಲೀಷ್ ಪದಗಳು ಸೇರ್ಕೊಂಡವ. ಇನ್ನು ನಮ್ಮ ಬೀದರ್ ಬಗ್ಗೆ ಹೇಳ್ಬೇಕಂದ್ರೆ ಅದ್ರಾಗ ತೆಲುಗು ಸೇರವೆ, ಮರಾಠಿ ಸೇರವೆ, ಎಲ್ಲ ಸೇರಿ ನಾವು ಹೆಂಗೆ ಮಾತಾಡ್ತೇವೆ ಅಂದ್ರೆ, ಹೊರಗಿನವ್ರು ಬಂದ್ರೆ ಕನ್ನಡನೇ ಆಡ್ಲತ್ತಾರ, ಬೇರೆ ಏನಾರ ಆಡ್ಲತ್ತಾರ ಅಂತ ವಿಚಾರ ಮಾಡ್ತಾರೆ. ಆದರೂ ಕೂಡ ನಾವು ಕನ್ನಡದ ಬಗ್ಗೆ ಹಾಗೇನು ಈಸಿಯಾಗಿ ಬಿಟ್ಟಿಲ್ಲ. ಇಬ್ಬರು, ಒಬ್ಬ ಮುಸಲ್ಮಾನ್ ಹೆಣ್ಮಗಳು, ಒಬ್ಬ ಹಿಂದೂ ಲಿಂಗಾಯತ ಹೆಣ್ಮಗಳು ಎದ್ರ ಕಡೆ ಸಿಕ್ಕರಂದ್ರೆ, ಮುಸಲ್ಮಾನ್ ಹೆಣ್ಮಗಳು ಆಕಿನ ಭಾಷೆದಾಗ ಆಕಿ ಮಾತಾಡ್ರ, ಈ ನಮ್ಮ ಲಿಂಗಾಯತ ಹೆಣ್ಮಗಳು ಕನ್ನಡದಾಗೆ ಮಾತಾಡ್ತಾರೆ. ಇಬ್ರು ಅವ್ರು ಬಿಟ್ಟಿಲ್ಲ, ಇವ್ರು ಬಿಟ್ಟಿಲ್ಲ, ಆದ್ರೆ ಇಬ್ರು ಭಾಷೆ ಕಲ್ತಾರೆ. ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕವು ಇಲ್ಲಿಯ IMA ಹಾಲ್ನಲ್ಲಿ ಆಯೋಜಿಸಿದ ಶಿವಶರಣ ಹರಳೆಯ ನಾಟಕ ಪ್ರದರ್ಶನ ಕಲ್ಯಾಣ ಕ್ರಾಂತಿಯನ್ನ ನೆನಪಿಸಿತ್ತು. 12ನೇ ಶತಮಾನದಲ್ಲಿ ನಡೆದಿದ್ದ ಕಲ್ಯಾಣ ಕ್ರಾಂತಿಯಲ್ಲಿ ಶಿವಶರಣ ಹರಳೆಯನವರು ವಹಿಸಿದ ಪಾತ್ರ, ಬಸವಣ್ಣನವರು ಮಾನವ ಘನತೆ ಎತ್ತಿ ಹಿಡಿದ ಪ್ರಸಂಗ ಇತ್ಯಾದಿಗಳನ್ನು ಕಲಾವಿದರು ಕಣ್ಣಿಗೆ ಕಟ್ಟುವ ಹಾಗೆ ಪ್ರಸ್ತುತಪಡಿಸಿ ಸಭಿಕರನ್ನ ಮಂತ್ರಮುಗ್ಧಗೊಳಿಸಿದ್ದರು. 90 ನಿಮಿಷಗಳ ನಾಟಕ ಬಸವಾದಿ ಶರಣರ ಕಾಲಕ್ಕೆ ಕರೆದೊಯ್ಯಿತು. ನಾಟಕದ ಪ್ರಸಂಗಗಳು ನೆನೆದವರ ಕನ್ನಾಳಿಗಳನ್ನ ತೇವಗೊಳಿಸಿದ್ದವು. ಮನೋಜ್ಞಾನವಾಗಿ ನಾಟಕ ಪ್ರದರ್ಶಿಸಿದ್ದ ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಯ ಕಲಾವಿದರಿಗೆ ಪ್ರೇಕ್ಷಕರು ಕಾಣಿಕೆ ಕೊಟ್ಟು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ಸಮಾನತೆಗಾಗಿ ಕಲ್ಯಾಣ ಕ್ರಾಂತಿ. ಜಗತ್ತಿನಲ್ಲಿ ಆಸ್ತಿ ಅಧಿಕಾರಕ್ಕಾಗಿ ಬಹಳಷ್ಟು ಕ್ರಾಂತಿಗಳು ನಡೆದಿದೆ, ಆದರೆ ಸಮಾನತೆಗಾಗಿ ನಡೆದಿದ್ದು ಕಲ್ಯಾಣ ಕ್ರಾಂತಿ ಮಾತ್ರ ಎಂದು ನಾಟಕ ಪ್ರದರ್ಶನವನ್ನ ಉದ್ಘಾಟಿಸಿದ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬುವಾಲಿ ನುಡಿದರು. ಕಲ್ಯಾಣ ಕ್ರಾಂತಿ ಸಮಾನತೆಯನ್ನ ಸಾರಿದ್ದು, ಆ ಕ್ರಾಂತಿಯಲ್ಲಿ ಹರಳೆಯನವರ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ತಿಳಿಸಿದ್ದರು. ಆಧುನಿಕ ಯುಗದಲ್ಲಿ ಎಲ್ಲ ಸೌಕರ್ಯಗಳಿವೆ, ಆದರೂ ನೆಮ್ಮದಿಯನ್ನು ಹುಡುಕಬೇಕಾಗಿದೆ. ನಾಟಕಗಳ ವೀಕ್ಷಣೆಯಿಂದ ಮಾನಸಿಕ ನೆಮ್ಮದಿ ಪಡೆಯಲು ಸಾಧ್ಯವಿದೆ ಎಂದು ಹೇಳಿದ್ದರು. ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾಟಕಗಳನ್ನು ಉಳಿಸಿಕೊಂಡು ಹೋಗುವುದು ದೊಡ್ಡ ಸವಾಲಾಗಿದೆ ಎಂದು ಅಧ್ಯಕ್ಷತೆ ವಹಿಸಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಜನ್ನೂರ್ ಅಭಿಪ್ರಾಯಪಟ್ಟರು. ಯಾವುದೇ ಘಟನೆ ಪ್ರಸಂಗಗಳನ್ನು ಮನವರಿಕೆ ಮಾಡುವಲ್ಲಿ ನಾಟಕ ಪರಿಣಾಮಕಾರಿ ಮಾಧ್ಯಮವಾಗಿದೆ. ಹೀಗಾಗಿ ಮಹಾಸಭಾ ನಾಟಕ
ನಾಟಕ ಪ್ರದರ್ಶನ ಏರ್ಪಡಿಸಿದ ಮುಂದೆಯೂ ನಾಟಕ ಸೇರಿದಂತೆ ದೇಸಿ ಕಲೆಗಳಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ಸಿಗುತ್ತಿದೆ. ಅದರ ಪರಿಣಾಮವಾಗಿ ವಿವಿಧ ಪ್ರಶಸ್ತಿಗಳು ಜಿಲ್ಲೆಗೆ ಒಲಿದು ಬರುತ್ತಿವೆ. ಬರುವ ದಿನಗಳಲ್ಲಿ ಕಲಾವಿದರಿಗೆ ವಿವಿಧ ಸೌಕರ್ಯಗಳನ್ನು ದೊರಕಿಸಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಹೇಳಿದ್ದರು. ಮಹಾಸಭಾದಿಂದ ಹರಳಯ್ಯನವರ ನಾಟಕ ಏರ್ಪಡಿಸಿರುವುದು ಸಂತಸ ಉಂಟು ಮಾಡಿದೆ. ಸಮಾಜವು ಶರಣರ ತತ್ವ ಪ್ರಸಾರಕ್ಕೆ ಕೊಡುಗೆ ನೀಡಲಿದೆ ಎಂದು ಜಿಲ್ಲಾ ಹರಳಯ್ಯ ಸಮಾಜದ ಅಧ್ಯಕ್ಷ ಸುಭಾಷ್ ಹಮಿಲಾಪುರ್ ತಿಳಿಸಿದ್ದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ಪಾಟೀಲ್ ಮಾತನಾಡಿದ್ದರು. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ, ಉದ್ಯಮಿ ಜಯರಾಜ್ ಖಂಡ್ರೆ, ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ, ಜಿಲ್ಲಾ ಹರಳಯ್ಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಟೆಳೇಕರ್ ಮತ್ತಿತರರು ಇದ್ದರು. ಮಹಾಸಭಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಹೊನ್ನಿಕೇರಿ ಸ್ವಾಗತಿಸಿದರು. ಯೋಗೇಂದ್ರ ಯದ್ಲಾಪುರೆ ನಿರೂಪಿಸಿದ್ದರು. ತಾವು ಯಾರೆಂದು ತಿಳಿಯಲಿಲ್ಲವಲ್ಲ? ಇವರು ಶರಣ ಹರಳೆಯನ್ ಮಗರಿಯವ್ವ ಶೀಲವಂತ ಅಂತ. ತಮ್ಮ ಹತ್ತಿರ ವಚನಗಳಿದ್ದರೆ ಕೊಡುವಿರಾ? ಇದು ನನ್ನ ಹತ್ತಿರ 2 ವಚನಗಳಿವೆ, ತೆಗೆದುಕೊಳ್ಳಿ. ಮಂಟಪದಲ್ಲಿ ನೆರೆದಿರುವ ಎಲ್ಲ ಶರಣ ಶರಣರಿಗೂ ಶರಣಾರ್ಥಿ. ಇಂದಿನ ಗೋಷ್ಠಿ ಅತಿ ಮಹತ್ವದಾಗಿದೆ. ಈ ಸಾಮಾಜಿಕ ಸಮಾನತೆ ಬರಬೇಕಾದರೆ ಅದಕ್ಕೆ ಧಾರ್ಮಿಕದ ತಳಹದಿ ಬೇಕಾಗುತ್ತದೆ. ಧಾರ್ಮಿಕ ತಳಹದಿಯ ಮೇಲೆ ಇಡೀ ಮಾನವ ಕೋಟಿಯನ್ನು ಒಂದುಗೂಡಲೆಂದೇ ಈ ಅನುಭವ ಮಂಟಪ ಸ್ಥಾಪನೆಗೊಂಡಿದೆ. ಎಲ್ಲ ಪಾಪಿಗಳೇ, ಕರೆಯಿರಿ ಈಗ ನಿಮ್ಮನ್ನು ರಕ್ಷಿಸುವ ಆ ಬಸವನನ್ನು. ಸುಮಿತ್ರಾ ರಾಯಚೂರು ಡಿಸ್ಟಿಕ್ ಮಾನ್ವಿಯವರು, ಹಾಗೆ ದುರ್ಲಿಂಗಿಯ ಪಾತ್ರದಲ್ಲಿ ಅಶ್ವಿನಿ ಹೂವಿನಡಗಿಯವರು, ಶಿವಡಿಗರ ಪಂಡಿತರ ಪಾತ್ರದಲ್ಲಿ ಸುಮಂಗಳ ದಾವಣಗೆರೆಯ ಮಾದಿಹಳ್ಳಿಯವರು, ವಂಡಿ ಮಂಚಣ್ಣ ಮತ್ತು ಶೀಲವಂತನ ಪಾತ್ರ ನಿಜಕ್ಕೂ ಬಹಳ ಹೃದಯ ಸ್ಪರ್ಶಿಯಾದಂತಹ ಒಂದು ಇದು ನಾಟಕ. ಆ ಕಾಲಘಟ್ಟವೇ ಆ ಒಂದು ಸನ್ನಿವೇಶವೇ ಅಂತಹದ್ದು. ಬಹುಶಃ ಇಲ್ಲಿ ಕುಳಿತಂಥ ಎಲ್ಲರ ಕಣ್ಣಂಚಿನಲ್ಲಿ ನೀರು ಹರಿದಿರಲೇಬೇಕು. ಯಾಕೆಂದರೆ ಹರಳೆಯನವರ ಒಂದು ತ್ಯಾಗ, ಬಲಿದಾನ, ಬಸವಣ್ಣನವರ ದಯೆ, ಕರುಣೆ, ಆ ಪ್ರೀತಿ ಎಂತಹ ಕಲ್ಲು ಹೃದಯದವರಿಗೂ ಅದು ಹೋಗಿ ಸ್ಪರ್ಶ ಆಗ್ತದೆ. 2 ವರ್ಷದ ಹಿಂದೆ ನಾವು ಲಿಂಗಾಯತ್ ಮಹಾಧಿವೇಶನ ಕೂಡ ಮಾಡಿದೆವು ಬಸವ ಕಲ್ಯಾಣದಾಗ. ಆ ಸಂದರ್ಭದಲ್ಲಿ ಕೂಡ ಧಾತ್ರಿ ರಂಗ ಸಂಸ್ಥೆಯವರು ಬೀದರ್ಗೆ ಬಂದಿದ್ದರು. ಅವಾಗಲೂ ನಾವು 2 ದಿನ ಈ ನಾಟಕವನ್ನು ಮಾಡಿದ್ದೆವು. ಆಗ ಅಕ್ಕನ ಆಗಮನ ನಾಟಕ ಆಗಿತ್ತು. ಅವರು ಈ ವರ್ಷನೂ ಕೂಡ ನಾವು ಬರ್ತಾ ಇದ್ದೀವಿ ಅಂದಾಗ ನಾನು 1 ನಿಮಿಷನೂ ತಡ ಮಾಡಿದೆ, ಆಯ್ತು ಬನ್ನಿ ಅಂತ ಹೇಳಿದೆ. ಅವರು 2 ನಾಟಕ ತೊಗೊಂಡು ಬಂದಿದ್ದರು. ಒಂದು ಹಾಸ್ಯ ಇದೆ ಆದರೆ ಇದು ಶರಣರಿಗೆ ಸಂಬಂಧಪಟ್ಟಿದಂದು ಈ ವರ್ಷ ನಾವು ಒಂದೇ ನಾಟಕವನ್ನು ಇಲ್ಲಿ ಇವತ್ತು ಪ್ರದರ್ಶನ ಮಾಡಿಸಿದ್ದೇವೆ. ನೀವು ಬರ್ರಿ, ವಿದ್ಯಾವತಿಯವರು ನಾಗಶೆಟ್ಟಿ ಧರಂಪುರ್ ಅವರು ಮತ್ತು ಇನ್ನೋರ್ವ ಪತ್ರಕರ್ತರು. ರಾಷ್ಟ್ರಮಟ್ಟದಲ್ಲಿ ಕುಂಬಾರ ಸಮುದಾಯವನ್ನು ಸಂಘಟಿಸುವುದು ಈ ವರ್ಷದ ಸದ್ಯದ ಗುರಿಯಾಗಿದೆ. ಇದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಗಮನ ಸೆಳೆದು ಕುಂಬಾರ ಜನಾಂಗಕ್ಕೆ ಸಿಗಬೇಕಾದ ರಾಜಕೀಯ, ಶೈಕ್ಷಣಿಕ ಅವಕಾಶಗಳನ್ನು ದೊರಕಿಸಿಕೊಡುವುದು ನನ್ನ ಈ ಕ್ಷಣದ ಧ್ಯೇಯವಾಗಿದೆ ಎಂದು ಅಖಿಲ ಭಾರತ ಕುಂಬಾರ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿ ಶಿವಕುಮಾರ್ ಚೌಡಶೆಟ್ಟಿ ಅವರು ತಿಳಿಸಿದ್ದರು. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ
ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿವಕುಮಾರ್ ಚೌಡಶೆಟ್ಟಿ ಅವರು ಈಗಾಗಲೇ ಬೀದರ್ನಲ್ಲಿ ಕಳೆದ 4 ವರ್ಷಗಳ ಹಿಂದೆ ಸರ್ವಜ್ಞರ ಜಯಂತಿಯನ್ನ ಭಾಗವಹಿಸಿದ್ದನ್ನು ಈ ಭಾಗದ ಜನತೆಯ ಪ್ರೀತಿ ವಿಶ್ವಾಸ ಮರೆಯಲು ಸಾಧ್ಯವಿಲ್ಲ ಎಂದು ಮಾತನಾಡುತ್ತಾ ಹೇಳಿದ್ದರು. ಕರ್ನಾಟಕ ಸರ್ಕಾರವು ಈಗಾಗಲೇ ಕುಂಬಾರರ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದ್ದು ಇದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮೇಲ್ರವರನ್ನ ಅಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ. ಈ ಸಂಸದ ವಿಚಾರವನ್ನು ಬೀದರ್ ಜಿಲ್ಲೆಯ ಬಂಧುಗಳಿಗೆ ತಿಳಿಸಬೇಕು ಹಾಗೂ ಕಲ್ಯಾಣ ಕರ್ನಾಟಕದ ಜನತೆಗೂ ಈ ನಿಗಮದಲ್ಲಿ ಅವಕಾಶ ನೀಡಬೇಕೆಂಬ ಸದುದ್ದೇಶ ನನ್ನದಾಗಿದೆ. ಕುಂಬಾರ್ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ಆರಂಭದಲ್ಲಿ ಈ ಭಾಗದ ಜನತೆಗೆ ನಿಗಮದಿಂದ ಶೈಕ್ಷಣಿಕ ಆರ್ಥಿಕ ಹಾಗೂ ಕುಲಕಸಬು ಅಭಿವೃದ್ಧಿಗೆ ಸವಲತ್ತುಗಳನ್ನು ಕೊಡಿಸಬೇಕು ಎಂಬ ಆಶಯವೂ ಸಹ ಇದೆ. ಇದರ ಜೊತೆಗೆ ರಾಷ್ಟ್ರಮಟ್ಟದಲ್ಲಿ ಸಮುದಾಯವನ್ನು ಸಂಘಟಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆದು ಕುಂಬಾರ ಜನಾಂಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ಒದಗಿಸಿಕೊಡುವುದು ನಮ್ಮ ಸಂಘಟನೆಯ ಮಹತ್ವವಾದ ಗುರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕುಂಬಾರ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರಾದ ಬೆಂಗಳೂರಿನ ಚಿಕ್ಕವೀರಯ್ಯ ಸಂಗಮೇಶ್, ಬೀದರ್ ಬಾಬುರಾವ್ ಕುಂಬಾರ್, ಮಲ್ಲಿಕಾರ್ಜುನ್ ಕುಂಬಾರ್ ಹುಮ್ನಾಬಾದ್, ಬಸವರಾಜ್ ಕುಂಬಾರ್, ಯೋಗೇಶ್ ಕುಂಬಾರ್ ಬಸವ ಕಲ್ಯಾಣ್, ವಿಜಯ್ ಕುಮಾರ್ ಕುಂಬಾರ್, ವಿಠಲ್ ಕುಂಬಾರ್, ಬಸವರಾಜ್ ಕುಂಬಾರ್, ಶಿವಕುಮಾರ್ ಕುಂಬಾರ್, ಅಂಬದಾಸ್ ಕುಂಬಾರ್, ಜನ್ವಾಡ, ನಾಗಪ್ಪ ಕುಂಬಾರ್, ವೀರಪ್ಪ ಕುಂಬಾರ್, ವೀರಶೆಟ್ಟಿ ಕುಂಬಾರ್, ಗೋರಖ್ನಾಥ್ ಕುಂಬಾರ್, ಅಂಬದಾಸ್ ಕುಂಬಾರ್, ಔರಾದ್, ಶೈಲಜಾ ಕುಂಬಾರ್. ಇದೇ ಸಂದರ್ಭದಲ್ಲಿ ನಾಗಪ್ಪ ಕುಂಬಾರ್ ರವರು ಕುಂಬಾರ್ ಗುಂಡಯ್ಯನವರ ಭಾವಚಿತ್ರ ನೀಡಿದ್ದರು. ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನನ್ನ ಹೆಸರು ಶಿವಕುಮಾರ್ ಚೌಡಶೆಟ್ಟಿ ಅಂತ. ನಾನು ಆ್ಯಕ್ಚುಲಾಗಿ ಮೊದಲು ಸರ್ವಜ್ಞನ ಜಯಂತಿಯನ್ನು ಆಚರಣೆ ಮಾಡಿಸ್ಕೊಂಡು ಸರ್ಕಾರದಲ್ಲಿ ಅಪ್ರೂವ್ ಮಾಡಿಸಿ ಬೀದರ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಬೀದರ್ಗೆ ಬಂದು ನಾನು ಭೇಟಿ ಕೊಟ್ಟಿದ್ದೆ. ಇಲ್ಲೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೆ, ನಮ್ಮ ಸಮಾಜದವರೆಲ್ಲ ಸೇರಿಸಿ. ಈಗ ಕರ್ನಾಟಕ ರಾಜ್ಯ ಕುಂಬಾರರ ಅಭಿವೃದ್ಧಿ ನಿಗಮವನ್ನು ಮಾಡಿಸಿದ್ದೀವಿ. ಈಗ ಆ ಅಭಿವೃದ್ಧಿ ನಿಗಮಕ್ಕೆ ಶ್ರೀನಿವಾಸ್ ವೇಲು ಅಂತಕ್ಕಂಥವ್ರನ್ನ ಈಗ ಅಧ್ಯಕ್ಷರನ್ನಾಗಿ ನೇಮಿಸಿ ಇವತ್ತು ಆ ಒಂದು ನಿಗಮವನ್ನು ಸ್ಥಾಪನೆ ಮಾಡೋಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಸ್ಥಾಪನೆ ಆಗ್ತಾಯಿದೆ. ಆಗ ಆ ಒಂದು ಸಂದರ್ಭದಲ್ಲಿ ಇವರೆಲ್ಲ ಕರೀಬೇಕು, ಆ ಒಂದು ಖುಷಿಗೆ ಇಡೀ ರಾಜ್ಯದ ಕುಂಬಾರರನ್ನ, ಅದರಲ್ಲಿ ಬೀದರ್ನಿಂದ ಶುರು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸಿಟ್ಟು ಇವತ್ತು ಇಲ್ಲಿಗೆ ಬಂದು ಎಲ್ಲ ನಮ್ಮ ಸಮಾಜದ ಬಂಧುಗಳನ್ನ ಇಲ್ಲಿ ಭೇಟಿ ಮಾಡಿ ತುಂಬ ಖುಷಿಯಾಗಿದೆ. ಅವರು ನನಗೆ ಎಲ್ಲ ಬಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ನನಗೆ ಅದನ್ನು ಮರೆಯೋದಕ್ಕೆ ಆಗಲ್ಲ. ಇಂಥ ಒಂದು ಸುಸಂದರ್ಭದಲ್ಲಿ ಅವ್ರಿಗೆ ನಾನು ಇನ್ವೈಟ್ ಮಾಡ್ತಾಯಿದ್ದೇನೆ ಬೆಂಗಳೂರಿಗೆ. ಆ ಒಂದು ನಮ್ಮ ಅಭಿವೃದ್ಧಿ ನಿಗಮದ ಕಚೇರಿ ಏನು ಉದ್ಘಾಟನೆ ಆಗ್ತದೆ ಆ ಸಂದರ್ಭದಲ್ಲಿ ನಾವು ನಿಮಗೆಲ್ಲ ತಿಳಿಸ್ತೀವಿ. ತಾವೆಲ್ಲ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಈ ಮಾಧ್ಯಮದ ಮುಖಾಂತರ ಇಡೀ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಗಲಿ ಈ ವಿಚಾರ ಅಂತಕ್ಕಂಥ ಈ ಶುಭ ಸಂತೋಷವನ್ನು ಹೇಳೋದಕ್ಕೆ ಬಂದು ಇವತ್ತು ಏನು ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಇವತ್ತು ಪ್ರಶಸ್ತಿ ಇತ್ತು ನನ್ನ ಆತ್ಮೀಯ ಮಿತ್ರ ಚಿಕ್ಕವೀರಯ್ಯನವ್ರಿಗೆ. ಆ ಒಂದು ಪ್ರಶಸ್ತಿಯನ್ನು ಸುಧಾ ನೋಡಬೇಕು, ಕಣ್ಣು ತುಂಬ ನೋಡಬೇಕು, ನಾನು ಬರ್ತೀನಪ್ಪ ಅಂತ ಹೇಳಿ ಅವ್ರ ಜೊತೆಲಿ ಬಂದು ನನ್ನ ಸಮಾಜದ ಎಲ್ಲ ಬಂಧುಗಳನ್ನು ನೋಡಿದೆ. ಜೊತೆಯಲ್ಲಿ ಇವತ್ತು ನಮ್ಮ ಗೋರ್ಕುಂಬಾರ್ ಅವ್ರಿಗೂ ಸುಧಾ ಗೋರಖ್ನಾಥ್ ಅವ್ರಿಗೂ ಸುಧಾ ಪಾಪ ಇವತ್ತು ಆ ಒಂದು ಪ್ರಶಸ್ತಿ ಇತ್ತು. ತುಂಬ ನನಗೆ ಖುಷಿಯಾಯಿತು ಇದನ್ನು ನೋಡಿ. ಇಂಥ ಒಂದು ಈ ಒಂದು ಸಮಯ ಇದು ಮರೆಯಲಾಗದಂಥ ಸಮಯ. ಬೀದರ್ನಲ್ಲಿ ನಡೆದಂಥ ಈ ಕಾರ್ಯಕ್ರಮ ಮತ್ತು ನನ್ನ ಸಮಾಜದ ಬಂಧುಗಳು ನನ್ನ ಜೊತೆಲಿ ಇವತ್ತು ಇಲ್ಲಿ ಇದ್ಕೊಂಡು ನಾವೆಲ್ಲ ಜೊತೆಲಿ ನಿಂತ್ಕೊಂಡು ಈ ಒಂದು ಮಾಧ್ಯಮದ ಮುಖಾಂತರ ಏನು ವಿಚಾರಗಳನ್ನು ತಿಳಿಸುವುದಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ರಿಗೂ ನಾನು ಅವ್ರಿಗೆಲ್ಲ ಹೊಂದಿಸಿ ನನ್ನ ಈ ಮಾತನ್ನು ನಾವು ಶರಣರ ನಾಡು ಜಗತ್ತಿನ ಪ್ರಪ್ರಥಮ ಪ್ರಜಾಪ್ರಭುತ್ವದ ಪ್ರಯೋಗ ನಡೆದಂಥ ಸ್ಥಳ ಅದು ನಮ್ಮ ಬೀದರ್. ನಮ್ಮ ಬೀದರ್ನ ಕಲ್ಯಾಣ ಬಸವಣ್ಣನವರ ತವರು ಸಾಮರಸ್ಯದ ಜಾಗ, ಎಲ್ಲರೂ ನನ್ನವರು ಎಂದಂಥ ವಿಶೇಷವಾದ ಸ್ಥಳ. ಕರ್ನಾಟಕದ ಹಿರಿಮೆ ಮತ್ತು ಗರಿಮೆ ನಮ್ಮ ಬೀದರ್. ಇವತ್ತು ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಇವತ್ತು ನಮಗೆ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ನೀಡಿದ್ದಾರೆ, ಸೇವಾ ಪ್ರಶಸ್ತಿಯನ್ನು. ಅವರನ್ನು ನೆನಪಿಸ್ಕೊಂಡು ಅದರ ಜೊತೆಗೆ ನಮ್ಮ ಅಖಿಲ ಭಾರತ ಏನು ಕುಂಬಾರ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಚೌಡಶೆಟ್ಟಿಯವರು ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲನೇದಾಗಿ ಬೀದರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬೀದರ್ನ ಎಲ್ಲ ಬಂಧುಗಳು, ನಮ್ಮ ಬಾಬುರಾವ್ ಕುಂಬಾರ್ ಸಾರ್ನ ಒಳಗೊಂಡಂತೆ ಎಲ್ಲ ಬಂಧುಗಳು, ಹಿರಿಯರು ಕಿರಿಯರು ಒಟ್ಟಿಗೆ ಭಾಳ ಸಂಭ್ರಮದಿಂದ ಬಂದಿದ್ದಾರೆ. ಈ ಸಂದರ್ಭವನ್ನು ನಾನು ಭಾಳ ಖುಷಿ ಪಡ್ತೀನಿ. ಇಲ್ಲಿನ ಖಡಕ್ ರೊಟ್ಟಿ ಎಷ್ಟು ಮುಖ್ಯವಾಗಿದೆಯೋ ಇಲ್ಲಿನ ಖಡಕ್ ಹೃದಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ನಮ್ಮ ಕುಂಬಾರ ಸಮುದಾಯದ ಈ ಹೃದಯವಂತಿಕೆ, ಹೃದಯ ವೈಶಾಲ್ಯತೆ ನಮ್ಮ ಸಂಘಟನೆಗೆ ಅತ್ಯಂತ ಮಹತ್ವದ್ದಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣನ್ನು ತಿಳಿಸ್ತೀನಿ. ಶರಣು. ಅಂದರೆ ಹಲವಾರು ಕಾರ್ಯಕ್ಷೇತ್ರಗಳಲ್ಲಿ, ಸಮಾಜದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾರ್ಯವನ್ನು ಗೈದಿರ್ತಕ್ಕಂಥ ಎಲ್ಲ ಒಂದು ವ್ಯಕ್ತಿಗಳಿಗೆ ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ
ಹನುಮಪಾಜಿಯವರು ಅವರನ್ನು ಗುರುತಿಸಿ ಒಂದು ಸನ್ಮಾನಗೈತಕ್ಕಂಥ ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಹುಮ್ನಾಬಾದ್ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ತಾಲೂಕು ಅಧ್ಯಕ್ಷಳಾಗಿಯೂ ಕೂಡ ಕಾರ್ಯವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹನುಮಪಾಜಿಯವರ ಈ ಒಂದು ಕಾರ್ಯವನ್ನು ನೋಡಿ ನಮಗೂ ಕೂಡ ನಾವು ಯಾವ ರೀತಿಯಾಗಿ ಕಾರ್ಯಕ್ಷೇತ್ರದಲ್ಲಿ ಸೇವೆಯನ್ನು ಗೈದಿರ್ತಕ್ಕಂಥವರಿಗೆ ನಾವು ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅಂತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಕೊಡ್ತಾ ಬಂದಿದ್ದೇವೆ. ನಾವು ಇವರಂತೆಯೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾವು ಹಮ್ಮಿಕೊಂಡು ಈ ಒಂದು ಹನುಮಪಾಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಸಮಾಜ ಕಲ್ಯಾಣ ಇಲಾಖೆ ಬೀದರ್, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜು ಕಮಠಾಣ್ ಇವರುಗಳ ಸಂಯುಕ್ತಾಶ್ರಯದಲ್ಲಿಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜು ಕಮಠಾಣ್ ಬೀದರ್ನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ಮಾಡಿದ್ದರು. ನಂತರ ಮಾತನಾಡಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸವಲತ್ತುಗಳ ಬಗ್ಗೆ, ಲೋಕ್ ಅದಾಲತ್ ಬಗ್ಗೆ ಹಾಗೂ ಪೋಕ್ಸ್ ಕಾಯ್ದೆಯ ಬಗ್ಗೆ ಮಾತನಾಡಿದರು. ಕಮಠಾಣ್ದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಗೋವಿಂದ ದತ್ತಾತ್ರಿ ಅವರು ಅಧ್ಯಕ್ಷತೆಯ ಭಾಷಣವನ್ನು ಮಾಡಿದ್ದರು. ಉಪನ್ಯಾಸಕರಾಗಿ ಸಂಗಮೇಶ್ ಪಾಟೀಲ್ ಅವರು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಕುರಿತು ಮಾತನಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಆಕಾಶ್ ಸಜ್ಜನ್ ಶೆಟ್ಟಿ ಹಾಗೂ ಕಮಠಾಣ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಾಲೇಜಿನ ಕನ್ನಡ ಶಿಕ್ಷಕರಾದ ಪ್ರಶಾಂತ್ ಹೊನ್ನ ಅವರು ನಿರೂಪಣೆ ಮಾಡಿದ್ದರು. ಆರ್ಎಸ್ಎಸ್ ಹಾಗೂ ಅದಕ್ಕೆ ಸಂಬಂಧಿಸಿದ ಮನುವಾದಿ ಸಂಘಟನೆಗಳು ದೇಶದಲ್ಲಿ ಸಮಾಜವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ಅಸಮಾನತೆಗೆ ಘೋಷಣೆ ನೀಡುತ್ತಿದೆ ಎಂದು ಆರೋಪಿಸಿ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ಆಹ್ವಾನಿಸಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಾಲದಲ್ಲೇ ಆರ್ಎಸ್ಎಸ್ ಸಂಘಟನೆ ಅಪಾಯಕಾರಿ ಎಂದು ಎಚ್ಚರಿಕೆ ನೀಡಿದ ಕಾರಣವನ್ನು ನೆನಪಿಸಿ ಈ ಸಂಘಟನೆ ಸಂವಿಧಾನ ಮೌಲ್ಯಗಳಿಗೆ ವಿರೋಧವಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರಿಂದ ನಡೆದ ಶೂ ಎಸೆಯುವ ಘಟನೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ವಾಟ್ಸಪ್ ಮೂಲಕ ನೀಡಿದ ಜೀವ ಬೆದರಿಕೆ ಹಾಗೂ ಅನುಮತಿ ಇಲ್ಲದೆ ಆರ್ಎಸ್ಎಸ್ ಪಥಸಂಚಲನೆ ನಡೆಸಿದ ಕಾರಣ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ನಿಯಮ ಮೀರಿ ಆರ್ಎಸ್ಎಸ್ ನಡೆಸಿರುವ ಪಥಸಂಚಲನದ ಮೇಲೆ ಸರ್ಕಾರ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಎಂದು ಹೆಸರು ಪರಿವರ್ತನೆ ಮಾಡುವಂತೆ ಒತ್ತಾಯ. ಬೀದರ್ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ವಿದ್ಯಾಲಯ ಎಂದು ಹೆಸರು ಮಾಡಬೇಕು ಎಂಬ ಬೇಡಿಕೆಯೊಂದಿಗೆ ಇಂದು ಬೀದರ್ ತಹಶೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳ್ಗಿ, ಜಿಲ್ಲಾ ಸಂಚಾಲಕರಾದ ರಮೇಶ್ ಮಂದಕ್ನಳ್ಳಿ, ವಿಭಾಗ ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್ ಬನ್ನೀರ್, ರಾಜ್ಯ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರಾದ ರಜಿತಾ ಜೈನೂರ್, ಜರಪ್ಪ ರಾಂಪುರೆ, ಬಾಬು ಮಾಲೆ, ಸಂಜೀವ್ ಕುಮಾರ್ ಬ್ಯಾಗಿ, ಗೌತಮ್ ಸಾಗರ್, ಗೋಪಾಲ್ ಸಾಗರ್, ಬಸವರಾಜ್ ಕಾಂಬ್ಳೆ, ನಾಗೇಶ್ ಚನ್ವಾಡ, ಬಸವರಾಜ್ ಕೊಳಾರ್, ಶ್ರೀಕಾಂತ್ ಸಾಗರ್, ಗೌತಮ್ ಭೋಸ್ಲೆ, ಅಂಬೇಡ್ಕರ್ ಸಾಗರ್, ನರ್ಸಿಂಗ್ ಸಾಮ್ರಾಟ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.